ಪ್ರಪಂಚದಲ್ಲಿ ಪ್ರತಿಯೊಂದು ಉಸಿರಾಡುವ ಜೀವಿಯು ಹಾಗೆ ಅವಿತು ಕುಳಿತಿರಬೇಕು. ಗುಡ್ಡ ಬೆಟ್ಟಗಳ ಬೆಳಗ್ಗೆ ಮಾತನಾಡಬೇಕು. ಇಡೀ ಭೂಮಂಡಲವೇ ಕೆಂಡಮಂಡಲವಾಗಿಸಿ ಆಕಾಶದಿಂದ ಬೆಂಕಿಯ ಮಳೆ ಸುರಿಯಲೇಬೇಕು. ವಾಯುಮಂಡಲದಲ್ಲಿ ಬೀಸುವ ತಂಗಾಳಿ ಬಿರುಗಾಳಿಯಾಗಿ ಇಂಥ ಭೀಕರತೆಯನ್ನು ತೋರಿಸುವುದೇ ಈ ವಿರಾಟನ ಕಾರಸ್ಥಾನ. RCBಯಲ್ಲಿ ವಿರಾಟ್ ಕೊಹ್ಲಿಯ ಆರ್ಭಟ, ಈ ಕಾರಸ್ಥಳದಲ್ಲಿ ಈ ವಿರಾಟನ ಆರ್ಭಟ. ಜೇಬಿ ಕತ್ತಲೆಯಾಗಿರುವ ಕಾಳ ಸಾಮ್ರಾಜ್ಯಕ್ಕೆ ತಾನೇ ಚಕ್ರವರ್ತಿಯನ್ನು ಮೆರೆಯುತ್ತಿರುವ ನಿನ್ನನ್ನು ತಲೆ ತೆಗ್ಗಿಸುವಂತೆ ಮಾಡಿ ನಿನ್ನ ಸರ್ವ ಆಸ್ತಿಯನ್ನು ವಶ ಮಾಡಿಕೊಳ್ಳದೆ ಹೋದರೆ ಈ ವಿರಾಟ್ ಎನ್ನುವ ಹೆಸರಿಗೆಲ್ಲಿದೆ ಬೇಲೆ. ಕಾಲೇಜಿಗೆ ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಐಶ್ವರ್ಯ ಮದುವೆ ಎಂಬ ಮತ್ತೊಂದು ನನ್ನ ಮನದಲ್ಲಿ ತುಂಬಿ ಅಪ್ಪಿ ಮುತ್ತೋಡಿ ಮತ್ತದಲ್ಲಿ ಬಿಟ್ಟು ಆಗುವುದೇ ಈ ವಿರಾಟನ ಕಾರಸ್ಥಾನ. ವಿರಾಟ್ ಕಣ್ಣಿಟ್ಟಿರುವ ಕನ್ಯಾಮಣಿಗಳು ಇನ್ನೂ ಈ ಭೂಮಿ ಮೇಲೆ ಹುಟ್ಟಿಲ್ಲ. ನನ್ನಿಂದ ತಪ್ಪಿಸಿಕೊಳ್ಳುವ ಕನ್ಯಾಮಣಿಯನ್ನು ಈ ಭೂಮಿ ಮೇಲೆ ಹುಟ್ಟ. ಒಂದು ವೇಳೆ ಹುಟ್ಟಿ ಬಂದಿದ್ದೆ ಆದರೆ ಅವಳನ್ನು ಬೆನ್ನೆಟ್ಟಿ ಬಿಡಲಾರ. ಹಳ್ಳಿಯ ಬಡಾಧಿಕಾರಿ ಸಂಪತ್ ಕುಮಾರನ ತಂಗಿ ಐಶ್ವರ್ಯ ರಂಬೆ ಊರ್ವಶಿ ಮೇನಕಿಯಂತೆ ಸುರಲೋಕದ ಸುರ ಸುಂದರಿ ಎಂತಿರುವ ನಿನ್ನನ್ನು ವೃದ್ಧಿಸಿಕೊಳ್ಳದೆ ಹೋದರೆ ಘಟ ಸರ್ಪಗಳ ರಾಜ ಸಿಡಿಯಂತ ಸಿಂಹದ ಮರೆ ವೀರಾವೇಶದ ವಿರಾಟನೇ ಅಲ್ಲ. ನಾನು ಬಯಸಿದ ಅಕ್ಕಿ ಇತ್ತ ಕಡೆ ಹಾರಿ ಬಂದಂತೆ ಬರಲಿ ಬರಲಿ. ನಾನು ಹೋಗುವ ದಾರಿಗೆ ಯಾಕೋ ಈ ರೀತಿ ಅಡ್ಡವಾಗಿ ನಿಂತಿದ್ಯಾ? ಯಾರೋ ನೀನು? ಯಾರು ನಾನು? ಗೋಡಿನಲ್ಲಿ ಕಚ್ಚಿಸುವ ಹುಲಿ ತನ್ನ ಹಸುವಿನಿಂದ ಆತರಿಯುವಂತೆ ಆತರಿಯುವ
ನನಗೆ ಸಮಯವಿಲ್ಲ. ನಾನು ಕಾಲೇಜ್ಗೆ ಹೋಗ್ಬೇಕು. ದಾರಿ ಬಿಡ. ದಾರಿ ಬಿಡ. ನನ್ನ ಕಾಮದ ಹಸುವಿನ ನಿಂದಿಸಿಕೊಂಡಲು ನಾನು ನಿನಗೆ ಅಡ್ಡವಾಗಿ ನಿಂತಿರುವುದು ನಿನಗೆ ದಾರಿ ಬಿಡುವುದಕ್ಕಲ್ಲ, ನಿನ್ನ ದೇಹದ ಸುಖವನ್ನು ಉಂಡು ತೃಪ್ತಿ ಪಡಲ. ನಾಲಿಗೆ ಹಿಡಿತದಲ್ಲಿರಲಿ, ಮಾತು ಮರ್ಯಾದೆಯಿಂದ ಬರಲಿ. ಎಲುಬಿಲ್ಲದ ನಾಲಿಗೆ ಅಂತ ತಿಳಿದು ಮನ ಬಂದಂತೆ ಮಾತನಾಡಿದ್ದೆ ಆದ್ರೆ ಅದರ ಪರಿಣಾಮವನ್ನ ನೀನೇ ಅನುಭವಿಸಬೇಕಾಗುತ್ತೆ. ಪರಿಣಾಮ ಎಣ್ಣೆ ಒಟ್ಟಿಗೆ ಇಟ್ಟಿಲ್ಲದಿದ್ದರೂ ಇಂಥ ಕೊಂಕು ಮಾತಿಗೆಯನ್ನು ಕಡಿಮೆ ಇಲ್ಲ. ಐಶ್ವರ್ಯ, ನೀನು ನನ್ನ ಹೇಳಿದಂತೆ ನನ್ನ ಆಸೆಯನ್ನು ಈಡೇರಿಸಿದರೆ ದುಃಖದಲ್ಲಿರುವ ನಿನ್ನ ಸಂಸಾರ ನೌಕೆಯನ್ನು ಸಾಗರದಂತೆ ಮೇಲೆತ್ತುವೆ. ಒಂದು ವೇಳೆ ನೀನು ಇಲ್ಲ ಬಂದರೆ ನಿನ್ನ ಸಂಸಾರ ನೌಕೆಯನ್ನು ಮುಚ್ಚ ಬಾಯಿನ. ನಮ್ಮ ಸಂಸಾರವನ್ನ ಬೆಳಗಿಸುವುದಕ್ಕೆ ನೀನೇನ ಜಗತ್ತನ್ನೇ ಆಳುವ ಜಗದ್ರಕ್ಷಕಾರಿ. ಇಂಥ ಅಂಕು ತಪ್ಪಿನ ಮಾತುಗಳನ್ನು ಆಡಿದರೆ ನಿನ್ನ 10 ಅಂತಸ್ತಿನ ಅರಮನೆ ಮೇಲೆ ಒತ್ತನ್ನು ತೀರಿಸಿಕೊಳ್ಳುವೆ. ನನ್ನ ಕಾಮದ ಛಲವನ್ನು ನೋಡು ಐಶ್ವರ್ಯ, ಸುಮ್ಮನೆ ನೀನು ನನ್ನ ಒಳಗೆ ಇದ್ದರೆ ಎಲ್ಲವೋ ಕಾಮ ತುಂಬಿದ ಪಶುವೆ, ನಿನ್ನ ಈ ಮಾತಿಗೆ ಹೆದರಿಕೊಂಡು ನಿನ್ನ ಹೃದಯಕ್ಕೆ ಹೃದಯ ಕೊಡುವುದಕ್ಕೆ ನಾನೇನು ಕಾಲು ಜೋರಿದ ಹೆಣ್ಣಲ್ಲ. ನಿಮ್ಮಂಥ ಕಾಮುಕರ ಎದೆಗೆ ಎದೆಗೊಟ್ಟು ಮಾಡುವ ಗರತಿ ಹೆಣ್ಣು ನಾನು. ಗರತಿಯೇ, 3 ವರ್ಷಗಳಿಗೆ 6 ನಕಲಿ ದರ್ಪಗಳನ್ನು ಹೊರುವ ಕಲಿಮೆ ಎದುರಿಸುತ್ತಿರುವ ಈ ಪ್ರಪಂಚದಲ್ಲಿ ನಿನ್ನ ಗರತಿಯರು ಗರತಿ. ಐಶ್ವರ್ಯ, ನಾನು ಪ್ರೀತಿಸಿದ ಪ್ರಿಯತಮನನ್ನು ಮರೆತು ತಂದೆ ತಾಯಿಗಳು ತೋರಿಸಿರುವ ಪುರುಷನನ್ನು ಮದುವೆಯಾಗಿ ಪ್ರತಿ ಸಾವಿತ್ರಿಯಂತೆ ಸೋಗು ಹಾಕುವ ಸೋಗನಾಡಿಗಳೇ ತುಂಬಿರುವ ಈ ಪ್ರಪಂಚದಲ್ಲಿ ಇನ್ನೆಲ್ಲ ನಿನಗೆ ಹಾರಿದ ಗರತಿ ಗರತಿ. ಈ ಕಲಿಯುಗದಲ್ಲಿ ನಿನ್ನಂಥ ಕಾಮ ಪಿಶಾಚಿ ಹುಟ್ಟು ಬರ್ತಾನೆ ಅಂತ ಭಗವದ್ಗೀತೆಯಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮ ಒಂದೇ ಒಂದು ಮಾತನ್ನ ಹೇಳಿದ್ದಾರೆ ಕಣ. ಯದೋ ಯದೋ ಹಿ ಧರ್ಮಸ್ಯ
ನನ್ನ ಪ್ರೇಮದ ಪೂಜೆಯಲ್ಲಿ ಕರಡಿ ಬಂದನಂತೆ ಬಂದನಲ್ಲ ಸಂತೋಷ್. ಇರಲಿ ಇಲ್ಲಿಂದ ನಾನು ಪಾರಾಗುವುದೇ ಒಳ್ಳೆಯದು. ಚಿಂತನೆ ಎಣ್ಣೆ ಈ ಎಪ್ಪುನ ಕೈಗೆ ತಪ್ಪಿಸಿಕೊಂಡು ಬೀಳಬೇಡ. ನೋಡಿ ನಿನ್ನ ಶೀಲವನ್ನು ಸುಡುವ ಸರದಾರ ಈ ವಿರಾಟ್ ಎನ್ನುವುದನ್ನು ಮರೆಯಬೇಡ. ಬಳ್ಳಿ ವಸ್ತಾ ಈ ಬಾಲಿಕೆ ಈ ವಿರಾಟ್ ಅಂದ್ರೆ ಶ್ರೇಷ್ಠ ವ್ಯಕ್ತಿ ಅಂದ್ಕೊಂಡ್ರ ಅಲ್ಲ. ಇವತ್ತು ಪಾರು ಮಾಡಿದೆ. ಈ ವಿಷಯ ಯಾವುದೇ ಕಾರಣಕ್ಕೂ ನನ್ನ ಪ್ರಿಯತಮನಿಗೆ ಗೊತ್ತಾಗದಂತೆ ನಾನು ನೋಡಿಕೊಳ್ಳಬೇಕು. ಏನೂ ಇಲ್ಲ ಸಂತೋಷ್. ಈ ಬೃಂದಾವನದಲ್ಲಿ ನಾನೊಬ್ಬಳೇ ನಿಂತಿದ್ನಲ್ಲ, ಅದಕ್ಕೆ ನನಗೆ ತುಂಬಾ ಭಯವಾಯಿತು, ಕೂಕೊಂಡೆ ಅಷ್ಟೇ. ಏನೂ ಆಗಿಲ್ಲ. ನಿನ್ನ ಐಶ್ವರ್ಯ ಚೆನ್ನಾಗೇ ಇದ್ದಾಳೆ. ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದೆಯಾ, ಗಾಬರಿ ಆಗ್ತಿದ್ಯಾ? ನಿಜ ಸಂತೋಷ್. ನೋಡು, ನಿನ್ನಂತಹ ಪ್ರೀತಿಯ ಪ್ರಿಯತಮ ಸಂತೋಷ್ ನನ್ನ ಬಾಳಿಗೆ ಪತಿಯಾಗಿ ಬರ್ತಾ ಇದ್ದಾನೆ ಅಂದ್ರೆ ದಿನದ 24 ಗಂಟೆನೂ ನಾನು ಸಂತೋಷವಾಗಿರ್ತೀನಿ. ನನಗೂ ಅಷ್ಟು ಸಂತೋಷ್. ನೋಡಿ, ನೀವಿಲ್ಲದೆ ಒಂದು ನಿಮಿಷನೂ ನನಗೆ ನಿಮ್ಮನ್ನ ಬಿಟ್ಟಿರಕ್ಕಾಗೋದಿಲ್ಲ. ನೀವಿಲ್ಲದ ಬಾಳು ಅಂದ್ರೆ ನೀರಿಲ್ಲದ ಮೇಲಿನಂತೆ ಆಗಿ ಹೋಗಿ ಬಿಡುತ್ತೆ ನನ್ನ ಜೀವನ. ನೋಡಿ, ನನ್ನದೊಂದು ಮಾತಿದೆ ಸಂತೋಷ್. ನೋಡಿ, ನನಗೆ ಒಬ್ಬ ಅಣ್ಣನಿದ್ದಾನೆ. ಅವನೇನಾದ್ರೂ ಒಪ್ಪಿಕೊಂಡ್ರೆ ಅವನ ಆಸೆಯಂತೆ ನಾವಿಬ್ಬರು ಯಾವಾಗಲೂ ನಗು ನಗುತ್ತಾ ಸಂತೋಷವಾಗಿರಬೇಕನ್ನುವುದೇ ನನ್ನ ಆಸೆ. ಅಲ್ಲ, ಇಷ್ಟು ದಿನವಾದರೂ ನನಗೆ ಒಬ್ಬ ಅಣ್ಣ ಇದ್ರ ಅಂತ ಒಂದು ಯಾಕೆ ಗೊತ್ತಾ, ಎಲ್ಲರ ಹತ್ರ ನನಗೂ ಒಬ್ಬ ಅಣ್ಣನಿದ್ದಾನೆ ಅಂತ ಹೇಳಿಕೊಂಡು ಹೋಗ್ಬಿಟ್ರೆ ಅದರಿಂದ ಏನು ಪ್ರಯೋಜನ ಹೇಳಿ? ಅದಕ್ಕಾಗಿಯೇ ನಾನು ಹೇಳಲಿಲ್ಲ ಅಷ್ಟೇ. ಸರಿ ಐಶ್ವರ್ಯ, ಮುಂದೆ ಏನ್ ಮಾಡ್ಬೇಕಂದ್ರೆ? ಮುಂದೆ ಏನು ಮಾಡೋದಿಲ್ಲ. ನಾನು ಇವತ್ತೇ ಹೋಗಿ ನಮ್ಮಿಬ್ಬರ ಪ್ರೀತಿ ವಿಷಯವನ್ನ ನನ್ನ ಅಣ್ಣನ ಹತ್ರ ಹೇಳ್ತೀನಿ. ಅವನೇನಾದ್ರೂ ಒಪ್ಪಿಗೆ ಸೂಚಿಸಿ ಬಿಟ್ರೆ ಮುಂದಿನ ವಾರವೇ ನಮ್ಮಿಬ್ಬರ ಮದುವೆ. ಸಂತೋಷ್, ನೋಡಿ, ದಯವಿಟ್ಟು ಅಂತ ಅಪಶಕುನದ ಮಾತುಗಳನ್ನ ಮಾತ್ರ ಮಾತಾಡಬೇಡಿ. ಯಾಕಂದ್ರೆ ಅದನ್ನ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಸಂತೋಷ್, ನೀವಿಲ್ಲದೆ ಹೋದ್ರೆ ಅರೆಗಳಿಗೆ ಸಹಿತ. ಸಂತೋಷ್, ಆಯ್ತು. ಅಂತ ಅವಮಾನದ ಮಾತು ಯಾಕೆ ಹೇಳ್ತೀಯ ಐಶ್ವರ್ಯ? ನಾನು ಯಾವತ್ತಿಗೂ ಈ ಮಾತು ಸತ್ಯವಾಗಿ ನಿನ್ನಡೆಗೂ ಸತ್ಯ ಐಶ್ವರ್ಯ. ಹಾಗೆ ಆಗಲಿ.
ಬಗೆದು ಈ ಕಲಿಯುಗದ ಕಾಲಚಕ್ರವನ್ನೇ ತನ್ನ ಕೈಯಲ್ಲಿ ಹಿಡಿದುಕೊಂಡು ಮನ ಬಂದಂತೆ ಆಟ ಆಡಿಸುವ ಸೂತ್ರಧಾರಿ. ಮಗ ಏರಿದ ಮದ್ದಾನೆ ಎಂದು ಮೆರೆಯುತ್ತಿರುವ ಈ ಜೇಬಿ ರಾಣನ ಆ ಮದಕರಿ ನಾಯಕನ ವಂಶದಲ್ಲಿ ಹುಟ್ಟಿ ಬೆಳೆದಂತ ಪಾಳೆಗಾರನ ವಂಶದಲ್ಲಿ ಹುಟ್ಟಿರುವ ಈ ಕಂಡುಗಲಿ ಈ ಜೇಬಿ ರಾಣನಿಗೆ No! Never! Hey, ಸಂಪತ್ ಕುಮಾರ್ 20 ವರ್ಷಗಳ ಹಿಂದೆ ನಿಮ್ಮ ಹಾಗೆ ತಂದೆ ತಾಯಿ ಕೋಟ್ ಮೆಟ್ಟಿಲೇರಿ ಸಾವಿನ ದಾರಿಯಲ್ಲಿಯೇ ಸಮಾಧಿಯಾಗಿ ಹೋದ. ಒಂದರಲ್ಲಿ ನೀನು ನಿಮ್ಮ ತಂದೆಯ ಆಸ್ತಿಯನ್ನು ದಕ್ಕಿಸಿಕೊಳ್ಳುವುದಕ್ಕೆ ಈಗ ನಮ್ಮ ವಿರುದ್ಧವಾಗಿ ನ್ಯಾಯಾಲಯದ ಮೆಟ್ಟಿಲೇರಿರುವ ಮಗನೇ. ಸಂಪತ್ ಕುಮಾರ್, ಈ ಕರ್ಮ ಭೂಮಂಡಲದಲ್ಲಿ ನಿನ್ನಂತೆ ಆಸ್ತಿಗೋಸ್ಕರ ಅಲೆದಾಡುವವರು ಲೆಕ್ಕವಿಲ್ಲದಷ್ಟು ಇದ್ದಾರೆ. ನಿನ್ನ ತಂದೆಯಾಗಿ ನಿನ್ನನ್ನು ಸಹ ಸುಡುಗಾಡಿನಲ್ಲಿ ಸಮಾಧಿ ಮಾಡದೆ ಹೋದರೆ ಕಲಿಯುಗದ ಕ್ರಾಂತಿವೀರ ಈ ಜೇಬಿ ರಾಣನೇ ಅಲ್ಲ. ನಂತರ ರತಿ ರಂಭೆಯಂತಿರುವ ಆ ನಿನ್ನ ಮುದ್ದು ಮುಖದ ತಂಗಿ ಐಶ್ವರ್ಯ. ನಿನ್ನ ಸೌಂದರ್ಯದ ಸಿರಿರಕ್ತವನ್ನೇರಿ ನನ್ನ ಕಾಮದ ಬಯಕೆಯನ್ನು ತೀರಿಸಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಮಸ್ಕಾರ ಶ್ರೀಮಂತರಿಗೆ. ನಮಸ್ತೆ. ಯಾರು? ನನ್ನ ಅಚನ್ಮ ವೈರಿ, ಅಂದರೆ ಈ ಕಲಿಯುಗದ ಮಿತ್ರ. ಏನಂದ್ರೆ ನಾನು ನಿನಗೆ ಮಿತ್ರನಾಗುತ್ತೇನೆ. ಜಲ್ದಿ ನಿನ್ನೆ ನೀನು ಮಾಡಿದ ಮೋಸ ವಂಚನೆಯನ್ನು ನಾನು ಮಾಡ್ತೀನಿ ಎಂದು ತಿಳಿದು ಮಾತನಾಡುತ್ತಿರುವೆಯ ಲುಚ್ಚ. ಬಚ್ಚ, ನನ್ನ ಮನೆಗೆ ಬಂದು ನನಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆಯ ಲುಚ್ಚ. ಸಂಪತ್ ಕುಮಾರ್, ನಿನ್ನ ಹಾಗೆ ಹುಲ್ಲು ಗುಡಿಸಲು ಮನೆಯಲ್ಲ, ದಪ್ಪ ದಬ್ಬಾಳಿಕೆಯಿಂದ ವೈಡೂರ್ಯದಿಂದ ರತ್ನ ಖಚಿತವಾಗಿರುವ ಬಂಗಾರದ ಹೊರಮನೆ. ಭಕ್ತರ ಹಿಂದೆ ಬುದ್ಧ ಭಗವಾನರಿಂದ ಕಟ್ಟಿಸಿದ ಅಧರ್ಮದ ಅರಮನೆ. ನನ್ನ ಮಾತಿಗೆ ಮಾತನಾಡಿ ಸಮಯವನ್ನು ವ್ಯರ್ಥ ಮಾಡಬೇಡ. ನನ್ನ ಮನೆಗೆ ಬಂದಿರುವುದಕ್ಕೆ ಮೊದಲು ಕಾರಣವೇನಂತ ಬಗಳು. ಹೇ
ಹೇಳುತ್ತೇನೆ, ಚೆನ್ನಾಗಿ ಕೇಳಿಸ್ಕೊ. ಏಳು ಹರಿಯದ ಬಡವರ ಬಾಳಿನಲ್ಲಿ ನಿನ್ನ ಕುತಂತ್ರದ ಬಲೆ ಬೀಸಿ ಸತ್ಯ ಧರ್ಮ ಎಂದು ಕಿತ್ತೆಸೆದು ಅಸತ್ಯ ಧರ್ಮ ಅಂತ 7 ಅಂತಸ್ತಿನ ಕೋಟೆಯನ್ನು ನಿರ್ಮಿಸಿಕೊಂಡು ನೆರೆತಿರುವೆ. ಸತ್ಯದಲ್ಲಿ ಆಡಿರುವ ನನ್ನ ಆಸ್ತಿಯನ್ನು ಪಡೆಯೋದಕ್ಕೆ. ನಿನ್ನ ಆಸ್ತಿ ನಾನು ಕೊಟ್ಟ ಸಾಲವನ್ನು ತೀರಿಸಲಾಗದೆ ಕೈಲಾಗದೆ ಏಡಿಯಂತೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತನ ಅಷ್ಟೇ ನಿನ್ನ ಆಸ್ತಿ ಮಣ್ಣು ಪಾಲಾಗಿ ಹೋಯಿತು. ಸಂಪತ್ ಈ ಹುದರಲ್ಲಿ ಆರ್ಭಟಿಸಿದ ಅಖಂಡ ಪಾಳ್ಯಗಾರಗಳ ಈ ಜೇಬಿ ರಾಣ. ಈ ಕರ್ಮ ಭೂಮಂಡಲದಲ್ಲಿ ಆಸ್ತಿಗೋಸ್ಕರ ಅಲೆದಾಡುವವರು ಲೆಕ್ಕವಿಲ್ಲದಷ್ಟು ಇದ್ದಾರೆ. ಅಂಥದ್ರಲ್ಲಿ ನೀನು ನಿನ್ನ ತಂದೆಯ ಆಸ್ತಿಯನ್ನು ದಕ್ಷಿಕೊಳ್ಳುವುದಕ್ಕೆ 100 ಜನ್ಮ ಎತ್ತಿ ಬಂದರೂ ಸಾಧ್ಯನೇ ಇಲ್ಲ. ನಿನ್ನೆ ನೀನು ಮಾಡಿದ ಮೋಸ ವಂಚನೆಯನ್ನು ಆ ಗರ್ಭದ ಆ ದಾಪರಯುಗದಲ್ಲಿ ಭೀಷ್ಮ ದ್ರೋಣರು ರಚಿಸಿದ ಚಕ್ರವನ್ನು ಬೆಳೆಸಿದ ಆ ವೀರ ಅಭಿಮಾನಿಯಂತೆ ನಾನು ನಿನ್ನ ಕುತಂತ್ರದಿಂದ ಚಕ್ರವನ್ನು ಭೇದಿಸಿ ಸದಾ ಸಿದ್ಧನಾಗಿ ನಿನ್ನ ಮನೆಯವರಿಂದಲೇ ಭದ್ರವಾಗಿ ನಿಂತಿರುವೆ. ಕಲಿಗಳ ವೀರ ಲೋಕ್ ಮಿಸ್ಟರ್ ಜೇಬಿ, ನೀನು ನನ್ನ ಆಸ್ತಿಯನ್ನು ಬಿಟ್ಟು ಕೊಟ್ಟರೆ ನನಗೂ ಕ್ಷೇಮ, ನಿನಗೂ ಕ್ಷೇಮ. ಇಲ್ಲವಾದರೆ ನಮ್ಮಿಬ್ಬರ ಮಧ್ಯೆ ಪ್ರಾರಂಭಗೊಳ್ಳುವುದು ವೈರಿನ ಸೇಡು. ಸೇಡು ಸಂಪತ್ ಕುಮಾರ್, ಈ ರಣದಂಗದಲ್ಲಿ ವೀರ ಶಂಭನಂತೆ ಆ ವೀರ ಅಭಿಮನ್ಯು ಭೀಷ್ಮ ದ್ರೋಣರು ರಚಿಸಿರುವ ಚಕ್ರ ವ್ಯೂಹದೊಳಗೆ ನುಗ್ಗಿದ ಹೊಡೆತಕ್ಕೆ ಬಲಿಯಾಗಬೇಡ. ಸುಮ್ಮನೆ ಮರ್ಯಾದೆಯಿಂದ ಹೊರಟು ಹೋದರೆ ಸರಿ, ಇಲ್ಲವೆಂದರೆ ನಿನಗೆ ಮರ್ಯಾದೆ ಬೇರೆ ಕೇಳಿ. ನಿಮ್ಮಂತ ಲುಚ್ಚಗಳಿಗೆ ಮರ್ಯಾದೆ ಕೊಡಲು ಮುಂದರ ಕಾಣ ಈ ನಮ್ಮ ಮುದ್ದ ಜನರಿಗೆ ಈಗ ಜಾಗಿರೋದು. ನನಗೆ ಬೇಕಾಗಿರುವ ನನ್ನ ಆಸ್ತಿ, ನನ್ನ ಆಸ್ತಿಯನ್ನು ಬಿಟ್ಟು ಕೊಟ್ಟರೆ ಸರಿ, ಇಲ್ಲವಾದರೆ ನಮ್ಮಿಬ್ಬರ ಮಧ್ಯೆ ಪ್ರಾರಂಭಗೊಳ್ಳುವುದು ಅಗ್ನಿ ಪ್ರಳಯ ಆಗಿ ನಿನ್ನ ಸರ್ವ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡುತ್ತೇನೆ. ಎಚ್ಚರ! ಈ ಜೇಬಿ ರೋಣನಿಗೆ ಎಚ್ಚರ! ಈ ಜೇಬಿಯ ಇತಿಹಾಸದಲ್ಲಿ ಈ ಜೇಬಿಯ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡಲು ನೀನಷ್ಟೇ ಅಲ್ಲ, ಆ ದೇವರು ದೇವತೆಗಳು ದರಗಿಳಿದು ಬಂದರೂ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ನಿನ್ನಂತ ಕಿರಿಚಾಡುವ ಕಾಗೆ ಗೂಬೆಗೆಲ್ಲ ನನಗೆ ಯಾವ ಲೆಕ್ಕ? ಉದರದಲ್ಲಿ ಅರ್ಪಣಿಸಿದ ಅಖಂಡ ಪಾಳೆಗಾರ ಈ ಚಿತ್ರಣ. ಪಾಳೆಗಾರ ಪಟ್ಟಿದ ಇಂಥ ಅನ್ಯಾಯ ಕಥೆಗಳನ್ನು ಎಷ್ಟೋ ಬಡವರ ಸಂಸಾರವನ್ನು ಸರ್ವನಾಶ ಮಾಡಿ ಅನ್ಯಾಯ ಆಸ್ತಿ ಮೇಲೆ ನೆಲೆದಾಡುವ ನೀನು ಇನ್ನು ಇಲ್ಲ ನನ್ನ ಸಂಸಾರದ ಮೇಲೆ ಮೋಸದ ಬಲೆ ಬೀಸಿ ಪಡೆದು ತಂದಿರುವ ಆಸ್ತಿಯನ್ನು ದಕ್ಷಿಗಳಿಗೆ ಹೋದರೆ ನಾ ಪೇರು ಸಂಪತ್ ಕುಮಾರಡೆ
ಕೈಲಾಗದ ನಾಯಿ ನನ್ನನ್ನು ಏನು ಮಾಡಲು ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕವೋ ಬಚ್ಚ? ಹಲೋ ರಾಣ, ಏನು ಯಾವುದೋ ಗಾಢವಾದ ಆಲೋಚನೆಯಲ್ಲಿ ಇದ್ದಕ್ಕೆ ಕಾಣಿಸ್ತಾ ಇದೆಯಲ್ಲ? ನಿಮ್ಮನ್ನು ನೋಡಿದರೆ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಅದು ಯಾವ ವಿಷಯವೆಂದು ಹೇಳಬಾರದೇನು? ಹಾಗೇನು ಇಲ್ಲ ಪ್ರೇಮ, ನನ್ನ ಬಿಸಿನೆಸ್ ವ್ಯವಹಾರದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡುತ್ತಾ ಇದ್ದೆ ಅಷ್ಟೇ. ಓಹೋ ಮಿಸ್ಟರ್ ರಾಣ, ನೀವು ಹೇಳುವ ವಿಷಯವನ್ನ ಸ್ವಲ್ಪ ಬಿಡಿಸಿ ಹೇಳಿದ್ರೆ ತಾನೇ ನನಗೂ ಕೂಡ ಅರ್ಥ ಆಗೋದು. ಪ್ರೇಮ ವಿಷ ಕಕ್ಕುವುದರಲ್ಲಿ ಕಾಳಿಂಗ ಸರ್ಪ, ರಕ್ತ ಕುಡಿಯುವುದರಲ್ಲಿ ಸಿಂಹ, ಆಸ್ತಿಯಲ್ಲಿ ಆಗರ್ಭ ಶ್ರೀಮಂತ, ರಾಜಕೀಯದಲ್ಲಿ ರಾಜನಿಗೆ ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ವಿಧವಾಗಿ ಬಾಳುವ ಈ ಜೇಬಿ ರಾಣನ ಎದೆಯಲ್ಲಿ ಹತ್ತಿ ಹುರಿಯುತ್ತಿದೆ ಸೇದಿನ ಜಾಲೆ. ಆ ಜಾಲೆ ನಂಬಬೇಕಾದರೆ ಅವರ ಪಾಲಿನಲ್ಲಿ ಕಣ್ಣೀರಿನ ಕತೆ ಬರೆಯುವ ಕಳನಾಯಕರು. ಹಾಗಾದರೆ ಮಾತ್ರ ನಮ್ಮ ಆತ್ಮಕ್ಕೆ ಶಾಂತಿ. ರಾಣ, 20 ವರ್ಷಗಳಿಂದ 2 ದೇಹ ಒಂದೇ ಉಸಿರಂತೆ ಇರುವ ನನ್ನ ಮೇಲೆ ಸಂಶಯವಿದೆ. ತೆಗೆದುಕೊಳ್ಳಿ ಈ ವಚನವನ್ನ. ಏನಾದರೂ ಹೇಳಿ ಡಾರ್ಲಿಂಗ್. ಹೇಳುತ್ತೇನೆ ಪ್ರೇಮ, ಆದರೆ ನಾನು ಹೇಳಿದ ಮಾತನ್ನು ನೆರವೇರಿಸಿಕೊಂಡು ಮಾತು ಕೊಟ್ಟರೆ ಹಾಗಾದ್ರೆ ತೆಗೆದುಕೊಳ್ಳಿ ಈ ವಚನವನ್ನ. ಈ ಛೇದಿಯ ಇತಿಹಾಸದಲ್ಲಿಯೇ ನನಗೆ ಎದುರಾಗಿ ನಿಂತಿರುವ ಬಾಳು ಬಿರುಗಾಳಿ ಆಗಬೇಕಾದರೆ ಅವರ ಬಾಳಿನಲ್ಲಿ ಕಣ್ಣೀರ ಬರಿಯ ಕಥೆ ಖಳನಾಯಕಿ ನೀನಾಗಬೇಕು ಪ್ರೇಮ. ರಾಣ, ಇದೇ ಪ್ರೇಮ ನನ್ನ ಮನಸ್ಸಿನಲ್ಲಿ ಅಂತರಾಳದಲ್ಲಿ ವಸ್ತು. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಏಕೆ ಯೋಚನೆ ಮಾಡ್ತೀರಾ? ಆದ ಕೆಲಸ ಆದ್ರೂ ಕೂಡ ಈ ಪ್ರೇಮ ಚಿಟಿಕೆ ಹೊಡೆಯೋಷ್ಟರಲ್ಲಿ ಮಾಡಿ ಮುಗಿಸುತ್ತಾಳೆ. ನೀವೇನೋ ಚಿಂತೆ ಮಾಡಬೇಡಿ. ಹಾಗಾದರೆ ನಾನು ಹೇಳಿದ ಕೆಲಸ ಸಕ್ಸಸ್ ಎಂದು ತೋರುತ್ತದೆ ಅಲ್ವಾ ಪ್ರೇಮ? ನಿಮ್ಮ ಕೆಲಸ ಸಕ್ಸಸ್ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ರಾಣ. ಮೂರು ದಿನಗಳಿಂದ ತಿಳಿಸಿಕೊಟ್ಟು ಆಗಿರುವ ನನ್ನ ಪ್ಲಾನ್ ನನ್ನ ಪ್ರೇಯಸಿ ಮೇಲೆ ರಾಣ, ಆ ಕೆಲಸದ ಬಗ್ಗೆ ನೀನು ಕಿಂತಿಷ್ಟು ಯೋಚನೆ ಮಾಡಬೇಡ. ಆ ಕೆಲಸವನ್ನ ನೆರವೇರಿಸುವುದು ನನ್ನ ಭಾರ. Yes, your guessing is perfectly correct, ಪ್ರೇಮ. ನಾನು ಕೊಟ್ಟ ಮಾತನ್ನು ನೆರವೇರಿಸಿಕೊಡ್ತೇನೆ ಎಂದು ಮಾತು ಕೊಡಬೇಕು. ಹಾಗಾದರೆ ಮಾತ್ರ ನಾನು ಹೇಳುತ್ತೇನೆ ಪ್ರೇಮ. ಆಗಲಿ ರಾಣ, ನಾನು ಯಾವುದನ್ನ ಫಲವನ್ನು ಬಯಸಿ ಕೆಲಸವನ್ನು ಮಾಡುವುದಿಲ್ಲ. ನಿಮ್ಮ ಪ್ರೀತಿ ಇದ್ದರೆ ನನಗೆ ಅಷ್ಟೇ ಸಾಕು. ಪ್ರೇಮ, ಈ ಛೇದಿಯ ಸಾಮ್ರಾಜ್ಯವು ಸದಾ ಕಾಲವೂ ನಿನ್ನ ಮೇಲೆ ಇರುತ್ತದೆ ಪ್ರೇಮ. ಈ ನನ್ನ ಪ್ರೀತಿ, ಈ ನನ್ನ ಪ್ರೇಮನಿಗೆ ಮಾತ್ರ ಮೀಸಲು ಪ್ರೇಮ. ಓಕೆ, ಐ ಲವ್ ಯು ರಾಣ, ಐ ಲವ್ ಯು ಸೋ ಮಚ್. ಹೋಗು ಹೋಗು ಎಣ್ಣೆ, ನಿನ್ನಂತ ನಾರಿಯರ ರೂಪಕ್ಕೆ ಮರುಳಾಗುವನಲ್ಲ ಈ ಜೇಬಿ ರಾಣ. ನಿಮ್ಮಂತ
ಬಣ್ಣದ ನಾರಿಯರ ರೂಪಕ್ಕೆ ಮಂಕು ಮರಳುವಾಗುವನಲ್ಲ ಈ ಜೇಬಿ ರಾಣ. ಹೇ ಸಂಪತ್ ಕುಮಾರ್, ನಿನ್ನ ಮೇಲೆ ಬಲೆ ಬೀಸಿ ನಾನು ಸಿದ್ಧ ಮಾಡಿರುವ ಹೆಣ್ಣಮ್ಮ ಕುತಂತ್ರದ ಬಾಣ ದಾಪರ ಯುಗದಲ್ಲಿ ರಂಬೆ ಊರ್ವಶಿ ಮೇನಕೆ ಅಂತಿರುವ ನಿನ್ನ ಪ್ರೇಮಳ ಸೌಂದರ್ಯಕ್ಕೆ ಮರುಳಾಗಿ ಅವರ ಹಿಂದೆ ನಾಯಿಗಂತೆ ಅಲದಾಡಬೇಕು. ನಂತರ ನಾನು ಸೇರಿದ ವಿಷಯಗಳಿಗೆ ಸಿಕ್ಕು ಹುಚ್ಚನಾಗಿ ಬೀದಿಯಲ್ಲಿ ತಿರುಗನಂತೆ ತಿರುಗಾಡಬೇಕು ಪ್ರೇಮ. ಅದನ್ನು ನೋಡಿ ಖಳನಾಯಕನಾಗಿ ಮೆರೆದಾಡಬೇಕು. ಇದು ಈ ಜೇಬಿ ರಣನ ಲವ್ಲಿ ಸೆಂಟಿಮೆಂಟ್ ಅಂಡ್ ಸ್ಟೇಟ್ಮೆಂಟ್. ಬಸವೇಶ್ವರ ಎಮ್ಮೆ ಪದವಿದ್ದನಾದ ನಾನು ಮತ್ತೊಬ್ಬರ ಮನೆಯಲ್ಲಿ ಹಾಳಾಗಿ ದುಡಿಯುತ್ತಾ ನಾನು ನನ್ನ ತಂಗಿ ಐಶ್ವರ್ಯ ಇಬ್ಬರು ಚಿಕ್ಕ ಸಂಸಾರ ಆನಂದ ಸಾಗರದಂತೆ ಯಾರು ಅಂದಿಲ್ಲದೆ ಈ ಜೀವನವನ್ನು ಸಾಗಿಸುತ್ತೇವೆ. ಹೇ ದೇವಾ, ಈ ಬಡವನ ಬಾಳಿನಲ್ಲಿ ದುಃಖದ ಪರದೆಯನ್ನು ತೆಗೆದು ಸುಖದ ಪರದೆಯನ್ನು ನಿರ್ಮಾಣ ತಂದೆ ಹೇಳು ಶಿವನೇ ಹೇಳು. ಹಲೋ ಸರ್, ಎಕ್ಸ್ಕ್ಯೂಸ್ ಮೀ. ಯಾರು ನೀವು? ನಿಮ್ಮನ್ನು ನೋಡಿದರೆ ಇವರಿಗೆ ಹೊಸಬರಂತೆ ಕಾಣುತ್ತಿರಲ್ಲ. ಯಾರು ಮೇಡಮ್? ನನ್ನಿಂದ ಏನಾಗಬೇಕಾಗಿ? ಹೌದು ಸರ್, ನಾನು ಈ ಊರಿಗೆ ಹೊಸದಾಗಿ ಡಾಕ್ಟರ್ ಕೆಲಸ ಮಾಡುವುದಕ್ಕಾಗಿ ಬಂದಿರಬೇಕು. ಸಾರಿ ಮೇಡಮ್, ನೀವು ಯಾರು ಅನ್ನೋದು ತಿಳಿಯದೆ ನಾನು ತಪ್ಪಾಗಿ ಮಾತನಾಡಿದೆ. ಅಂದ ಹಾಗೆ ನನ್ನಿಂದ ಏನಾದರೂ ಸಹಾಯ ಬೇಕಿತ್ತ ಮೇಡಮ್? ಪರವಾಗಿಲ್ಲ ಬಿಡಿ ಮಿಸ್ಟರ್. ಸಂಪತ್ ಕುಮಾರ್ ಮೇಡಮ್. ನೋಡಿ ಸಂಪತ್, ನಾನೇ ಈ ಊರಿಗೆ ಹೊಸಗಳು. ಅಂದ ಹಾಗೆ ಈ ಊರಿನ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನನಗೆ ಇಲ್ಲಿ ಉಳಿದುಕೊಳ್ಳುವುದಕ್ಕೆ ನೀವು ಒಂದು ಗೆಸ್ಟ್ ಹೌಸ್ ಮಾಡಿಕೊಟ್ಟರೆ ಅಷ್ಟೇ ಸಾಕು. ಮೇಡಮ್, ನೀವು ಈ ಹಳ್ಳಿಗೆ ಬಂದಿರೋದೇ ನಮ್ಮ ಭಾಗ್ಯ. ಅಂತ ಅದರಲ್ಲಿ ನಾನು ನಿಮಗೆ ಸಹಾಯ ಮಾಡೋದಿಲ್ಲ ಅಂದರೆ ಆ ದೇವರು ಕೂಡ ನಾನು ಶ್ರಮಿಸಲಾಗ. ನೋಡಿ ಮೇಡಮ್, ಇದೇ ಊರಿನಲ್ಲಿ ವಿರಾಟ್ ಎಂಬ ಶ್ರೀಮಂತರು ಇದ್ದಾರೆ. ಅವರ ಕಾಂಪ್ಲೇಸಿನಲ್ಲಿ ನೀವು ಉಳಿದುಕೊಳ್ಳಲು ನಾನು ಎಲ್ಲ ವ್ಯವಸ್ಥೆ ಮಾಡುತ್ತೇನೆ. ನೀವೇನು ಚಿಂತಿಸಬೇಡಿ ಮೇಡಮ್. ಓಹೋ ವಿರಾಟ್, ನನ್ನ ಪ್ರಿಯತಮ ಹೇಳಿದಂತೆ ಇವರಿಬ್ಬರು ಕೂಡ ಇಲ್ಲೇ ಇದ್ದಾರೆ. ನಾನೀಗ ತುಂಬಾ ಹುಷಾರಾಗಿರ್ಬೇಕು, ಇಲ್ಲದಿದ್ರೆ ತುಂಬಾನೇ ತೊಂದರೆ ಆಗುವ ಸಮಸ್ಯೆಗಳು ಇದೆ. ಏಕೆ ಮೇಡಮ್, ಏನೋ ಆಲೋಚನೆ ಮಾಡುವಂತೆ ಕಾಣುತ್ತಿದೆಯಲ್ಲ? ಏನಿಲ್ಲ, ವಿರಾಟ್ ಅಂತ ಹೇಳಿದ್ರಲ್ಲ, ಅವರ ಬಗ್ಗೆ ಹೇಗೆ? ಮೇಡಮ್, ಅವರು ತುಂಬಾ ಒಳ್ಳೆಯವರು. ಅವರ ಮನೆಯಲ್ಲಿ ನಾನು ಕೆಲಸ ಮಾಡುತ್ತೇನೆ. ನಿಮಗೆ ಯಾವ ಸಮಸ್ಯೆ ಬರದಾಗೆ ನಾನು ನೋಡಿಕೊಂಡು ಹೋಗ್ತೇನೆ. ನೀವೇನು ಚಿಂತಿಸಬೇಡಿ ಮೇಡಮ್. ತುಂಬಾ ಥ್ಯಾಂಕ್ಸ್ ವಸಂತ್. ನಿಜವಾಗಲು ನಿಮ್ಮ ಮಾತುಗಳಿಗೆ ಈ ನಿಮ್ಮ ಗುಣಕ್ಕೆ ತುಂಬಾ ಚಿರಋಣಿಯಾಗಿರುತ್ತೇನೆ. ಇಂಥ ಚಿಕ್ಕ ವಿಷಯಕ್ಕೆಲ್ಲ ಟ್ಯಾಂಕ್ಸ್ ಐತೆ ಬಿಡಿ ಮೇಡಮ್. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಬಂದಿದ್ದರು ನಾನು ಇದೇ ಕೆಲಸವನ್ನೇ ಮಾಡುತ್ತಿದ್ದೆ. ವಸಂತ್, ಹಂಗಾದ್ರೆ ನಿಮ್ಮ ಮನೆಯವರ ಬಗ್ಗೆ? ಮೇಡಮ್, ಈಗ ನಮ್ಮ ಮನೆಯಲ್ಲಿ ನಾನು ನನ್ನ ತಂಗಿ ಐಶ್ವರ್ಯ ಇಬ್ಬರೇ ಇರೋದು. 20 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯನ್ನು ಯಾರ ಕೊಲೆಪಾತರು ಕೊಲೆ ಮಾಡಿ ಸತ್ತು ಸ್ವರ್ಗ ಸೇರಿಕೊಂಡರು. ಅಂದಿನಿಂದ ನಾನು ನನ್ನ ತಂಗಿ ಎಂಬುವ ಬಳ್ಳಿಗೆ ಆಸರಾಗಿ ಮರವಾಗಿ ನಿಂತು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇನೆ. ಎಮ್ಮೆ ಪದವಿದ್ದಲಾದ ನಾನು ಮತ್ತೊಬ್ಬರ ಮನೆಯಲ್ಲಿ ಹಾಳಾಗಿ ದುಡಿಯುತ್ತಿದ್ದೇನೆ. ಸಾರಿ ಸಂಪತ್, ನಿಮ್ಮ ಮನೆಯವರ ಬಗ್ಗೆ ನಿರೀಕ್ಷಿಸಿ ತುಂಬಾನೇ ನಿಮ್ಮನ್ನ ದುಃಖಿತಪ್ಸರಂಗೆ ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇರಲಿ ಬಿಡಿ ಮೇಡಮ್, ನನ್ನ ಪರಿಸ್ಥಿತಿ ನಿಮಗೆ ತಿಳಿದಿದ್ದರೆ ನೀವು ಕೇಳುತ್ತಿರಲಿಲ್ಲ, ನಾನು ಸಹ ಹೇಳುತ್ತಿರಲ್ಲ. ಅಂದಾಗೆ ತಾವು ನೋಡಿ ಸಂಪತ್, ನನಗೂ ಕೂಡ ತಂದೆ ತಾಯಿ ಇಲ್ಲ. ನಾನು ಕೂಡ ಅನಾಥೆಯಾಗಿ ಈ ಸರ್ಕಾರಿ ನೌಕರಿಯಿಂದ ಡಾಕ್ಟರ್ ಎನ್ನುವ ಕೆಲಸವನ್ನ ನಿರ್ವಹಿಸುತ್ತಿದ್ದೇನೆ. ಸಂಪತ್, ನಾನು ನಿಮ್ಮನ್ನ ಒಂದು ಮಾತನ್ನ ಕೇಳಲು? ಅದು ಯಾವ ಮಾತು ಕೇಳಿ ಮೇಡಮ್. ಖಂಡಿತವಾಗಿ ನನ್ನಿಂದ ಆಗೋದಾದ್ರೆ ಸಹಾಯ ಮಾಡುತ್ತೇನೆ. ನನಗೆ ಮೊದಲೇ ಈ ಮೇಡಮ್ ಅಂತ ಹೇಳೋದನ್ನ ಮೊದಲು ನಿಲ್ಲಿಸಿ. ಓಕೆ ಮೇಡಮ್. ಅದನ್ನೇ ಬೇಡ ಅಂತ ಹೇಳಿದ್ದು. ಸರಿ, ಇನ್ನು ಮುಂದೆ ಪ್ರೇಮ ಅಂತಾನೆ ಕರಿತೀನಿ, ಸರಿನಾ? ನೋಡಿ ಸಂಪತ್, ನಿಮ್ಮನ್ನು ನೋಡಿದಾಗಿಂದ
ಈ ಮನಸ್ಸು ನಿಮ್ಮನ್ನೇ ಬಯಸ್ತಾ ಇದೆ. ನಿಮ್ಮನ್ನ ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ವಿಷಯಕ್ಕೆ ನೀವು ಒಪ್ಪಿಗೆ ಕೊಡ್ತೀರಾ? ಪ್ರೇಮ, ಕಣ್ಣಿಗೆ ಕಾಣದಿರುವ ಪರಪುರುಷರನ್ನು ಗುಣವನ್ನು ಅರಿಯದೆ ಕೇವಲ ನಿನ್ನ ಸುಖಕ್ಕಾಗಿ ಪರಪುರುಷರನ್ನು ಮದುವೆ ಆದರೆ ಈ ಸಮಾಜ ಕೆಟ್ಟ ದೃಷ್ಟಿಯಿಂದ ನೋಡುತ್ತದೆ. ನೋಡಿ ಸಂಪತ್, ನೀವು ಏನೇ ಹೇಳಿದ್ರು ಸಹ ಈ ಮನಸ್ಸು ನಿಮ್ಮನ್ನೇ ಬಯಸ್ತಾ ಇದೆ. ಇದರ ಮೇಲೆ ನೀವು ಏನೇ ಹೇಳಿದ್ರು ಕೂಡ ನಾನು ನಿಮ್ಮನ್ನು ಬಿಡೋದಿಲ್ಲ. ತಂದೆ ತಾಯಿಗಳನ್ನು ಕಾಣದ ನಾಲ್ಕಳಾಗಿ ಬೆಳೆದು ನಿಂತಿರುವ ನನ್ನ ತಂಗಿ ಮದುವೆ ಆಗುತ್ತೆ. ನಾನು ಮದುವೆ ಆಗಲು ಸಾಧ್ಯವಿಲ್ಲ ಪ್ರೇಮ. ಆಗಲಿ ಅಂದರೆ ನನ್ನ ನಾದಿನಿ ಮದುವೆ ಆದ ಮೇಲೆ ನಾವಿಬ್ಬರು ಮದುವೆ ಆದರಾಯಿತು. ಓಕೆ ಪ್ರೇಮ, ನಮ್ಮಿಬ್ಬರ ಮದುವೆ ಶುಭ ದಿನಗಳಲ್ಲಿ ಎಷ್ಟೇ ದೂರವಿದ್ದರೂ ಸಹ ಪ್ರೀತಿ ಅನ್ನೋದಿನಗಳು ಅಷ್ಟೇ ಹತ್ತಿರ ಆಗುತ್ತಲ್ಲವೇ? ಹಾಗೆ ಆಗಲಿ ಸಂಪತ್. ಈ ಸುಮಧುರವಾದ ಸಮಯದಲ್ಲಿ ನನಗೊಂದು ಮುತ್ತನ್ನು ಕೊಡುತ್ತೀರಾ? ನನ್ನ ಮನಸ್ಸನ್ನು ಬರೆಸಿದ ಪ್ರೀತಿಯನ್ನು ಕೇಳಿದಾಗ ಇಲ್ಲ ಬಾ. ಸಂಪತ್, ನನಗಿನ್ನು ಬರುವ ಹೊತ್ತಾಯಿತು. ನಾನೀಗ ಹೋಗಿ ಬರಲೇ? ಸರಿ ಪ್ರೇಮ, ನನ್ನ ಸ್ನೇಹಿತ ಗೆಳೆಯ ಸಂಜೆ ಬಂದು ನಾನು ಹೇಳಿದಳು. ನೀನು ಆಸ್ಪತ್ರೆಯಲ್ಲೂ ಸಂಜೆ ಬಂದು ನಾನು ಮನೆಗೆ ತರ್ಕೊಂಡು ಹೋಗುತ್ತೇನೆ. ಹಾಗೆ ಆಗಲಿ ಸಂಪತ್. ಹಲೋ ಮೈ ಡಿಯರ್ ಫ್ರೆಂಡ್, ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಿ. ಸೋಕೆ ಸಂಜಯ್ ಓದಿ ದೊಡ್ಡ ಯುದ್ಧವಂತನಾದ ಮೇಲೆ ಮುಂದೆ ನಿನ್ನ ಮನಸ್ಸಿನ ಗುರಿ? ಗೆಳೆಯ, ನನ್ನ ಮನಸ್ಸಿನ ಗುರಿ ಏನಿದ್ದರೂ IPS ಆಫೀಸರ್ ಆಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ಆಸೆ. ನೀನು ಹೇಳುತ್ತಿರೋದು 100% ನಿಜ ಕಣೋ ಗೆಳೆಯ. ಈಗಿನ ಕಾಲದಲ್ಲಿ ಭಾರತ ಮಾತಿಗೆ ಮುಖಪಡಿಸಲಿ ಮಹಿಳೆಯರು ಹೆಚ್ಚಾಗಿದ್ದಾರೆ. ಆದರೆ ಯಾರು ಅಂಜಿಕೆ ಇಲ್ಲದೆ ಸಾಧಕನಾಗಿ ಓಡಾಡಿ ಈ ಸಾರ್ವಜನಿಕರ ಸ್ಥಿತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ತವ್ಯ ಕಾನೂನು ಬಾಲಕನಾಗಿ ಕಾರ್ಯವನ್ನು ನೆರವೇರಿಸಿದಾಗಲೇ ನಮ್ಮ ಜನ್ಮಕ್ಕೆ ಸಾರ್ಥಕ. ಗೆಳೆಯ, ನಮ್ಮ ಹಳ್ಳಿಯ ಗೌರವ ಹೆಚ್ಚಾಗುವುದು ಈಗಲ್ಲ ಕಣೋ. ಭಾರತ ಮಾತೆಯ ಉದರದಲ್ಲಿ ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ ಎಂಬ ಭೂತಗಳು ಹೆಮ್ಮರವಾಗಿ ಬೆಳೆದು ನಿಂತಿವೆ. ಹೀಗೆ ಬೆಳೆದು ನಿಂತಿರುವ ಹೆಮ್ಮರವಾದ ಈಗ ಮರಗಳನ್ನು ಬೇರು ಸಹಿತ ಕಿತ್ತೊಗೆದಾಗಲೇ ನನ್ನ ಓದಿಗೆ ತಕ್ಕ ಬೆಲೆ. ಅದು ಸರಿ ಕಣೋ ಗೆಳೆಯ, ನೀನು ಹೇಳುತ್ತಿರುವುದು ಸರಿ ಕಣೋ ಗೆಳೆಯ. ಆದರೆ ಕಾನೂನಿಗೆ ವಿರುದ್ಧವಾಗಿ ಯಾರೇ ನಡೆದುಕೊಂಡರು ನಾನು ಸಹಿಸಲಾರೆ. ನೀನು ಹೇಳುತ್ತಿರುವುದು ನಿಜ ಕಣೋ ಗೆಳೆಯ. ಈಗಿನ ಕಾಲದಲ್ಲಿ ಭಾರತ ಮಾತಿಗೆ ಮುಖಪಡಿಸುವವರು ಹೆಚ್ಚಾಗಿದ್ದಾರೆ. ಆದರೆ ಯಾರು ಅಂಜಿಕೆ ಇಲ್ಲದೆ ಸಾಧಕನಾಗಿ ಹೋರಾಡಿ ಸಾರ್ವಜನಿಕರ ಸ್ಥಿತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ತವ್ಯ ಕಾನೂನು ಬಾಲಕನಾಗಿ ಕಾರ್ಯವನ್ನು ನೆರವೇರಿಸಿದಾಗಲೇ ನಮ್ಮ ಜನ್ಮಕ್ಕೆ ಸಾರ್ಥಕ. ಅದು ಸರಿ ಕಣೋ ಗೆಳೆಯ. ನನ್ನ ಮನಸ್ಸಲ್ಲಿರುವ ಭಾವನೆಯನ್ನೇ ನೀನು ಹೇಳಿದೆ. ಆದರೆ ಕಾನೂನಿಗೆ ವಿರುದ್ಧವಾಗಿ ಯಾವನೇ ನಡೆದುಕೊಂಡರು ನನ್ನ ವಿಷಯ ಬಿಡು. ಈಗ ನೀನೇನು ಮಾಡಿಕೊಂಡಿರುವೆ ಗೆಳೆಯ? ಎನ್ನೇ ಪಡೆಯ ಪೂರ್ಣವಾದ ಮೇಲೆ ಕೆಲಸಕ್ಕಾಗಿ ಊರೂರು ಅಲಿದಾಡುತ್ತಿದ್ದೆ. ಆ ಲಂಚಗಳು ಭ್ರಷ್ಟಾಚಾರದ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ನೆಲೆ ಇಲ್ಲ, ವಿದ್ಯಾವಂತರಿಗೆ ಬೆಲೆ ಇಲ್ಲ ಎನ್ನುವ ನಾನು ನುಡಿಯಾಗಿದೆ ಕಣು. ನೆಲೆ ಬೆಲೆ ಎಲ್ಲ ಹಣವಂತರು ಮತ್ತು ಶ್ರೀಮಂತರು ಸೊತ್ತಾಗಿದೆ ಕಣು. ಅದಕ್ಕಾಗಿ ಉದ್ಯೋಗವೇ ಇಲ್ಲದ ಅಲಿದಾಡೋಕ್ಕಿಂತ ಉದ್ಯೋಗವೇ ಪುರುಷರ ಲಕ್ಷಣವನ್ನು ನೆನವಂತೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ನಾನು ನನ್ನ ತಂಗಿ ಜೀವನವನ್ನು ಸಾಧಿಸಿದ್ದೆ ಕಣು. ಗೆಳೆಯ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಸುಖವೇ ಬರಲಿ, ಎದೆಗುಂದದೆ ನಡೆದಾಗಲ ಕಣೋ ನಮ್ಮ ಜೀವನ ಮುಂದೆ ಸಾಗುವುದು. ನೀನೇನು ಚಿಂತಿಸಬೇಡ ಗೆಳೆಯ. ನಿನ್ನ ವಿದ್ಯಾಭ್ಯಾಸಕ್ಕೆ ತಕ್ಕಂತ ಒಳ್ಳೆಯ ಕೆಲಸ ನಿನಗೆ ಸಿಕ್ಕೇ ಸಿಗುವುದೆಂಬ ಭರವಸೆ ನನಗಿದೆ. ಹಾ ಸಂಪತ್, ನಿನ್ನ ತಂಗಿ ಐಶ್ವರ್ಯ ಹೇಗಿದ್ದಾಳೆ? ಅವಳಿಗೇನಾಗಿದೆಯೋ? ತುಂಬಾ ಚೆನ್ನಾಗಿದ್ದಾಳೆ. ಈಗ ಅವಳ ಐಶ್ವರ್ಯ ಅಲ್ಲಪ್ಪ. ಅಂದರೆ ನೀನು ಹೇಳ್ತಿರೋದು ಏನಿಲ್ಲ ಕಣ, ಈಗ ಕಾಲೇಜಿನಲ್ಲಿ ಓದಿದ್ದಾಳಂತ ಹೇಳಕ ಬಂದು. ಹೌದಾ ಗೆಳೆಯ? ಐಶ್ವರ್ಯಗಳನ್ನು ನೋಡಿ ತುಂಬಾ ವರ್ಷಗಳೇ ಕಳೆದವು. ನಾನು ಬಂದು ನೋಡಿಕೊಂಡು ಹೋಗುತ್ತೇನೆ ನಿನ್ನ ತಂಗಿಯನ್ನು. ಸರಿ, ಹಾಗಾದ್ರೆ ಬರ್ಲೆ? ಆಯ್ತು ಗೆಳೆಯ, ನೀನು ಹೋಗಿ ಬಾ. ಐಶ್ವರ್ಯ, ನನ್ನ ಬಾಳಿನ ಗೆಳತಿ ಐಶ್ವರ್ಯ,
ಆದಿ ಬೀದಿಯಲ್ಲಿ ಓಡಾಡುವವಳ ಹುಡುಗಿಯ ಅಂದ ನೋಡಿ ಹುಟ್ಟೋ ಪ್ರೀತಿ ಆ ಮೇಕಪ್ ಹೋಗೋವರೆಗೂ ಮಾತ್ರ. ಅಂತಸ್ತು ಹಣ ನೋಡಿ ಹುಟ್ಟೋ ಪ್ರೀತಿ ಅದು ಖಾಲಿ ಹೋಗೋವರೆಗೂ ಮಾತ್ರ. ಮನಸ್ಸಿನಲ್ಲಿ ಹುಟ್ಟೋ ಪ್ರೀತಿ ಆ ಮನುಷ್ಯ ಇರೋವರೆಗೂ ಮಾತ್ರ. ಆದರೆ ನಿನ್ನನ್ನೇ ನೋಡಿದ ಹುಟ್ಟಿರೋ ಈ ಪ್ರೀತಿ ಏಳೇಳು ಜನ್ಮ ಇರೋರು ಕಣೆ, ಏಳೇಳು ಜನ್ಮ ಇರೋರು. ನನ್ನ ಐಶ್ವರ್ಯ ಈಗ ನನ್ನ ಮುಂದೆ ಬಂದರೆ ಹೇಗಿರುತ್ತದೆ? ಐಶ್ವರ್ಯ, ಅಂದು ಕಾಲೇಜಿನಲ್ಲಿ ಮಾಡಿದ ಅಪಮಾನದ ಸೇಡು ಇಂದು ನಿನ್ನ ಸಂಸಾರದ ನೌಕೆಯನ್ನು ಸುಡಲು ನಿರ್ಮಿಸಿರುವೆ. ಕಾರಸ್ಥಾನದ ಕಟ್ಟಡವನ್ನ ಅಂದು ಕಾಲೇಜಿನಲ್ಲಿ ನನ್ನನ್ನು ಪ್ರೀತಿಸು ಎಂದು ಕೇಳಿದಾಗ ನೀತಿವಂತರಂತೆ ಬೋಧನೆ ಮಾಡಿದೆಯಲ್ಲ, ಆ ಬೋಧನೆಯನ್ನು ಪೂಜೆ ಮಾಡಿ ಆ ಬಡಾಧಿಕಾರಿ ಸಂತೋಷವಾಗಿ ರಮಿ ಕ್ರೀಡೆ ಆಡುತ್ತಿರುವೆಯಲ್ಲ. ನೀನು ಮಾಡಿದ ಅಪಮಾನದ ಸೇಡು ನನ್ನ ಮನಸ್ಸಿನಲ್ಲಿ ಅಂತರಾಳದಲ್ಲಿ ಜ್ವಾಲವಾಗಿ ಪ್ರಜ್ವಲಿಸುತ್ತಿದೆ. ಸೇಡಿನ ಜ್ವಾಲೆ ನಂದಬೇಕಾದರೆ ನಿಮ್ಮಿಬ್ಬರ ಪ್ರೀತಿಯ ಮಧ್ಯೆ ಗರುಡನಂತೆ ಪ್ರವೇಶಿಸಿ ನಿಮ್ಮ ರೆಕ್ಕೆ ಪುಕ್ಕಗಳನ್ನು ಕಿತ್ತೆಗೆದು ಗಂಡ ಬೇರುಂಡನಾಗಿ ನಿಂತು ನಿನ್ನ ದೇಹದ ಒಂದೊಂದು ಭಾಗವನ್ನು ಕುಕ್ಕಿ ತಿಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಆ ಶಾಂತಿ ಸಿಗುವವರೆಗೂ ನಮ್ಮಿಬ್ಬರ ನಡುವೆ ನಡೆಯುವುದು ಬರೇ ಕ್ರಾಂತಿ. ಹಾರಿ ಬಂದಂತೆ ಕಾಣುತ್ತಲಿದೆ. ಬರಲಿ ಯಾರು ಇಲ್ಲದ ಈ ಅರಣ್ಯದಲ್ಲಿ ನನ್ನ ಕಾಮವನ್ನು ಇಂಗ್ಲಿಷರಾಯಿತು. ರೀ ಮಿಸ್ಟರ್, ಯಾರು ನೀವು? ನನ್ನ ದಾರಿಗೆ ಅಡ್ಡವಾಗಿ ನಿಂತಿರಲ್ಲ. ಬಿಡಿ, ದಾರಿ ಬಿಡುವುದಕ್ಕಲ್ಲ, ನಿನ್ನ ಸ್ವಾಗತ ಕೋರಿ ಬೀಳ್ಕೊಡೆ ಕೊಡುವುದಕ್ಕಲ್ಲ. ಅಂದರೆ ನಿನ್ನ ದೇಹದ ನನ್ನ ಪ್ರೇಮದ ರಹಸ್ಯವಾಗಿ ನಿನ್ನನ್ನು ರವಾನೆ ಮಾಡಿ ನಿನ್ನ ಸ್ವರ್ಗದಲ್ಲಿ ಸವಾರಿ ಮಾಡುವುದಕ್ಕೆ. ನನ್ನ ದಾರಿಗೆ ಅಡ್ಡವಾಗಿ ನಿಂತಿದ್ದಲ್ಲದೆ ನನಗೆ ಬಾಯಿಗೆ ಬಂದಂತೆ ಬಗಳುತ್ತಿರುವೆಯಲ್ಲ, ಯಾರ ನೀನು? ಯಾರು? ನಿನ್ನ ಹೆಸರೇನು?
ಹೆಚ್ಚಿದೆ ಎಂದೆ ಹೆಚ್ಚಿದೆ. ಹುಚ್ಚು ತುಂಬಿದ ಧೈರ್ಯದ ಹೆಣ್ಣುಗಳೆಂದರೆ ನನಗೆ ಪಂಚ ಪ್ರಾಣ ಕಡೆ. ಇಂತಹ ಹೆಣ್ಣುಗಳಿಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೆ. ಎಂಬುದರ ನಂತರ ತಿಳಿದುಕೊಂಡರಾಯಿತು. ಮೊದಲು ನನ್ನ ಆಸೆ ಈಡೇರಿಸುತ್ತಾರೆ. ರಾಕ್ಷಸ, ಮಾತಾಡ್ತಿದ್ರೆ ಸಾಕು, ಬರೀ ಕಾಮ ತುಂಬಿದ ಮಾತುಗಳನ್ನ ಬೊಗಳ್ತಾ ಇದೆಯಲ್ಲ. ನಾಚಿಕೆ ಆಗ್ತಿಲ್ಲವೇನೋ ಈ ನಿನ್ನ ಹೇಸಿ ಜನ್ಮಕ್ಕೆ? ನಾನು ಯಾರೆಂಬುದು ನಿನಗೆ ಮೊದಲೇ ತಿಳಿದಿದ್ದರೆ ನೀನು ಈ ಕೆಟ್ಟ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ ಕಣೋ, ಹೊಲಕ ನಾಯಿ. ಯಾರಾದ್ರೂ ನನಗೇನಲೇ? ನೀನು ಕ್ಷೇತ್ರಾಧಿಕಾರಿ ದ್ರೌಪದಿ ಅಲ್ಲ. ಮೊದಲಾಗಿ ಚಿತ್ತೂರು ಚೆನ್ನಮ್ಮ ಅಲ್ಲ. ಏಕಾಚಿತ್ತು ಒಂದು ಗಂಡಸಿನ ಅವಶ್ಯಕತೆ ಹೊಂದಿರುವ ಏಕಾಚಿತ್ತು ಒಂದು ಹೆಣ್ಣು ನೀನು. ಜಡೆ ಕಟ್ಟುವ ಹೆಣ್ಣಿಗೆ ಇಷ್ಟು ಪಗರಿರಬೇಕಾದರೆ ಎಷ್ಟು ಪಗರಿರಬೇಕು? ಹಾಗೆ ವೀರ ವೇಷದ ವಿರಾಟ್. ಓಹೋ, ವಿರಾಟ್. ನನ್ನ ರಾಣ ಹೇಳಿದ ವಿರಾಟ್ ಇವನೇ ಇರಬೇಕು. ಆದ್ರೆ ನನ್ನ ಸಂಪತ್ತಿಗಳು ತುಂಬಾ ಒಳ್ಳೆನಂತ ಹೇಳ್ದ. ಆದ್ರೆ ಇವನನ್ನ ನೋಡ್ತಿದ್ರೆ ಹಾಗೆ ಕಾಣಿಸ್ತಾ ಇಲ್ಲ. ನಾನು ಇರೋದು ಕಾಂಗ್ರೆಸ್ಸಲ್ಲೇ ತಾನೆ. ಇನ್ನು ಮುಂದೆ ಎಚ್ಚರದಿಂದ ಹೆಜ್ಜೆನ ಇಡಬೇಕು. ಹೇಗೆ ಮಂಡಿ ನನ್ನ ಹೆಸರು ಕೇಳಿದ ಅಕ್ಷರ ದಿಕ್ಪಾತಳಾಗಿ ನಿಂತು ಬಿಟ್ಟೆ ಅಲ್ಲ. ಎಲ್ಲಿ ಹೋಗಿದ್ದು ನಿನ್ನ ಧೈರ್ಯ? ನೋಡಿ ವಿರಾಟ್, ನೀವು ಯಾರು ಅಂತ ತಿಳಿಯದೆ ನಾನು ಈ ರೀತಿ ತಪ್ಪಾಗಿ ಮಾತನಾಡಿದ್ದೆ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ಇದು ಇದು ಈ ಭಯಂಕರ ಈ ವಿರಾಟ್ ಅನ್ನುವ ಹೆಸರಿಗೆ ಗಮ್ಮತ್ತ. ಹಾಗೆ ನೀನು ನಾನು ನಿಮ್ಮ ಕಾಂಪ್ಲೆಕ್ಸಿನಲ್ಲಿ ರೂಮ್ ನಂಬರ್ 14 ನಾನು ನಿಮ್ಮನ್ನು ನೋಡಲಿದ್ದೆ ಬಂದೆ. ಆದ್ರೆ ನೀವು ನೋಡಿದ್ರೆ ಈ ರೀತಿ. ಸಾರಿ ಪ್ರೇಮ, ನೀನ್ ಯಾರು ಎಂಬುದನ್ನು ನಾನು ತಿಳಿಯಲಿ. ನನ್ನನ್ನು ಕೆಟ್ಟದಾಗಿ ನಡೆದುಕೊಂಡಿಬಿಟ್ಟೆ. ವೆರಿ ವೆರಿ ಸಾರಿ ಪ್ರೇಮ. ಹಾಗೆ ನೀನು ನನ್ನನ್ನು ಹುಡುಕಲು ಕಾರಣ? ಹೌದು, ನಾನು ಇರುವ ರೂಮ್ ನಲ್ಲಿ ನಮ್ಮ ರೂಮ್ ಪಕ್ಕ ಸಂಪತ್ ಇದ್ದಾರೆ. ಅವರು ನೀವೇ ಪಾಸ್ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮನ್ನು ನೋಡಲೆಂದೇ ಬಂದೆ. ನಿನ್ನ ವಿಷಯವಾಗಿ ಸಂಪತ್ ನಿನ್ನಲ್ಲಿ ಎಲ್ಲ ವಿಷಯವನ್ನು ತಿಳಿಸಿದ್ದ. ಅಂದು ನಾನು ನಿನ್ನನ್ನು ನೋಡಲು ಬರಬೇಕಂತಿದ್ದೆ. ಬಟ್ ತುಂಬಾ ಕೆಲಸ ಇರುವ ಕಾರಣ ನಾನು ಬರಲು ಆಗಲಿಲ್ಲ. ಪ್ರೇಮ, ಇನ್ನೊಂದು ನಿಜ ಹೇಳಲಿ, ನಿನ್ನನ್ನು ನೋಡದೆ ನಾನು ಪ್ರೀತಿಸಲು ಪ್ರಾರಂಭಿಸಿದೆ ಕಡೆ. ಅದು 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 ಐ ಲವ್ ಯು ಟು ಪ್ರೇಮ, ಐ ಲವ್ ಯು. ಹೋಗಿಪ್ಪ, ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ಶುಭ ಸಮಯದಲ್ಲಿ ಹಾರಿ ಬರಲು ಒಂದು ಗಾನ. ಮೊದಲು ನಿಮ್ಮ ಪಾರಿವಾಳನ ಹಾರ್ಬಿಡು, ಆಮೇಲೆ ಹಾರ್ಬಾರ್ದು ಗಾನ.
ನನ್ನ ಅರಮನೆಗೆ ಲಿಂಗೇಶ್ವರ ನಾಳೆಲ್ಲ ಬಂದು ಬಿಡು. ಟಾಟಾ ಟಾಟಾ. ಬಾಯ್ ಬಾಯ್.